ಲೋಕಸಭೆ ಚುನಾವಣಾ ಕಣಕ್ಕಿಳಿದಿದ್ದಾರೆ ದಿಂಗಾಲೇಶ್ವರ ಶ್ರೀ. ಚುನಾವಣೆಗೆ ಸ್ಪರ್ಧೆ ಮಾಡ್ತೀನಿ ಅಂತ ದಿಂಗಾಲೇಶ್ವರ ಶ್ರೀ ಘೋಷಣೆ ಮಾಡಿದ್ದಾರೆ. ಧಾರವಾಡ ಪಕ್ಷೇತರ ಅಭ್ಯರ್ಥಿಯಾಗಿ ದಿಂಗಾಲೇಶ್ವರ ಸ್ಪರ್ಧೆ ಮಾಡ್ತಾರೆ. ಇದು ಸ್ವಾರ್ಥ ರಾಜಕಾರಣದ ವಿರುದ್ಧ ಧರ್ಮ ಯುದ್ಧ ಅಂತ ಹೇಳ್ತಾರೆ ದಿಂಗಾಲೇಶ್ವರ ಶ್ರೀ. ಚುನಾವಣೆ ಬಳಿಕವೂ ಈ ಧರ್ಮ ಯುದ್ಧ ನಡೆಯಲಿದೆ. ಧಾರವಾಡ ಮತಕ್ಷೇತ್ರದ ಮತದಾರನಿಗೆ ದ್ರೋಹ ಮಾಡಲಾಗಿದೆ. ಪ್ರಹ್ಲಾದ್ ಜೋಶಿ ವಿರುದ್ಧ ದಿಂಗಾಲೇಶ್ವರ ಶ್ರೀ ಕಿಡಿಕಾರಿರುವಂತಹ ಪರಿ ಇದು. ಎರಡೂ ಪಕ್ಷಗಳು ಇಲೆಕ್ಷನ್ ಫಿಕ್ಸಿಂಗ್ ಮಾಡಿಕೊಂಡಿವೆ ಅಂತಕ್ಕಂತಹ ಮಾತುಗಳನ್ನ ಆಡುತ್ತಿವೆ. ಮ್ಯಾಚ್ ಫಿಕ್ಸಿಂಗ್ ಮಾಡಿಕೊಂಡ ಹಾಗೆ ನಮ್ಗೆಲ್ಲರಿಗೂ ಗೊತ್ತಿತ್ತು ಮ್ಯಾಚ್ ಫಿಕ್ಸಿಂಗ್ ಅಂತಕ್ಕಂಥದ್ದು. ಆದರೆ ಹೊಸದೊಂದು ಶಬ್ದ ಧಾರವಾಡ ಮತಕ್ಷೇತ್ರದಲ್ಲಿ ಓಡಾಡ್ತಾ ಇದೆ. ಎಲೆಕ್ಷನ್ ಫಿಕ್ಸಿಂಗ್ ಆಗಿದೆ ಅಂತಕ್ಕಂತಹ ಆರೋಪವನ್ನ ಎರಡೂ ಪಕ್ಷಗಳಲ್ಲಿ ಜನಗಳು ಮಾತಾಡಿಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆದ ಕಾರಣ ಆ ಧಾರವಾಡ ಮತಕ್ಷೇತ್ರದ ಮತದಾರನಿಗೆ ಇದು ಒಂದು ರೀತಿಯಿಂದ ದ್ರೋಹ ಮಾಡಿದಂಗಾಗಿದೆ ಅಂತಕ್ಕಂತಹ ಒಂದು ವಿಚಾರವನ್ನ ಹೇಳಲಿಕ್ಕೆ ಇಚ್ಛಪಡ್ತೇವೆ. ಎರಡು ರಾಷ್ಟ್ರೀಯ ಪಕ್ಷಗಳು ತಮ್ಮ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿ ಆಗಿದೆ. ಆದರೆ ನಮ್ಮನ್ನು ಮಾತ್ರ ಯಾರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.